ಈಚೆಗೆ ಇಟ್ಕೊಬತ್ತವ್ರೆ. शांति ओम कालकालाय विद्महे कालातीताय धीमहि पूजां समर्पयामि ಈ ಸೈಡ್ ಒಂದು ಆ ಸೈಡ್
पुष्पं वेद पुष्पवान् प्रजावाहन् पशुमान् भवते चन्द्रमा वाहपान् पुष्पं पुष्पवान् प्रजावाहन् पशुमान् भवते ಎಲ್ಲ ಹೇಳಿ ಸತ್ತಾಂ ಮೇಧಾಂ ಯಶಃ ರತ್ನಾಂ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಓಂ ನಮಃ ಇತಿ ಸಂಪ್ರಾರ್ಥಯೇತು ಪ್ರಮಾದಾತು ಪೂರ್ವತಾ ಕರ್ಮಂ ರಚ್ಚವತ್ಯಾ ಭವೇಯದಿ ಸ್ಮರಣಾದೇವ ತಚ್ಚಂಬೋ ಸಂಪೂರ್ಣ ಸ್ಯಾದಿತಿ ಸ್ತುತಿಃ ಶಿವಶಂಭೋ 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 ಶಿವಶಿವಃ ಇತಿ ವ್ಯಾಹರತೋ ನಿತ್ಯಂ ದೀನಾನ್ಯಾಯಂತೋ ಯಾಂತು ಮೇ वेदान्ते च प्रतिष्ठितः तस्य प्रकृतिरेनस्य यः परः स महेश्वरः गुरुदेवः सदाशिवः गुरुसाक्षात् परब्रह्मः तस्मै श्रीगुरवे नमः यानि कानि च पापानि धर्माणि कृतानि ರೆಡಿ ಮಾಡ್ತಾರೆ ಅಲ್ಲಿಗೆ शुक्रवासरयुक्ताय शुभ नक्षत्र शुभ योग शुभ कर्णे गुण विशेषण विशिष्टिताय अस्यां शुभ ऋतौ जन्म पुण्यकाले परसिद्धि विनाये दिने दिने उन्नतोन्नतानुकूलिताभिवृद्ध्यर्थं शुभ दिने पुण्यकाल कालभैरवेश्वर महास्वामी सन्निधानेन दैवानुग्रहाश्रव ಆಚೆ ಕೇಳೋದು ಬೇಡ ಅಂತ ಆಚೆ ನೀರು ಹಾಕಬೇಕಾಗಿತ್ತಂತೆ ದೂರ ಇಟ್ಕೊಂಡ್ಬಿಡೋದು.
ಸುಮ್ಮನೆ ಎಲ್ಲ ಎಷ್ಟೋ ಊಟ ಮಾಡಿಲ್ಲ ಎಲ್ಲ ಜನಗಳು ಏನ್ ವಾಗ್ದಾನ ಹೇಳ್ಬಿಡ್ಬೇಕು ಅವಳಿಗೆ ಬಸಾರ್ಬೇಕು. ಕೇಳಿ ಎಲ್ಲ ಮಾಡೋದೆಲ್ಲ ಕೇಳೋಣ ಅಣ್ಣ. ಅವ್ರನ್ನ ಕೇಳಿ ಹೇಳ್ಬೇಕು ಪಟ್ಟಂತ ಪಟ್ಟ ಹೇಳ್ಬೇಕು ಆಗಿರೋದೆಲ್ಲ ಸರಿ ಹೋಗೋದ ಅಂತ. ತೃಪ್ತಿ ಆಗಿದೆ ತಾಯಿ, ಸಮಾಧಾನವಾಗಿ ನೀವು ಅಂಗ್ಲ ಸೇರ್ಬಾರ ತಾಯಿ, ಗರ್ಭಗುಡಿ ಸೇರ್ಬೋದ ನೀವು, ಬಂದಿರೋ ಭಕ್ತರನ್ನೆಲ್ಲ ಒಂದು ದೃಷ್ಟಿ ಆಶೀರ್ವಾದ ಮಾಡ್ಬೋದ ನೀವು, ಮಾಡ್ತೀರ ತಾಯಿ? ಕಷ್ಟ ಅಂತ ಬೆಡ್ಕೊ ಬಂದವ್ರಿಗೆಲ್ಲ ನೀವು ಆಶೀರ್ವಾದ ಕೊಡ್ತೀರಾ? ನಡಿ ತಾಯಿ, ನಡಿಬೇಕು ತಾಯಿ. ಕೊಟ್ಟು ಇವತ್ತು ಈ ಮಟ್ಟಕ್ಕೆ ಬೆಳೆಸಬೇಕು ಅಂತ ನಾವು ಇಷ್ಟಪಟ್ಟು ಮುಂದೆ ಅಭಿವೃದ್ಧಿ ಪಡಿಸ್ತಾ ಇದ್ವಿ. ಅದರಿಂದ ಇವನು ಕರ್ಕೊಂಡ್ಬಂದು ಇವತ್ತು ಅವರಿಗೆ ಪರಿಶ್ರಮ ಮಾಡಿಸಿ ಮುಂದರಿಸಿ ಒಂದು ಜನಕ್ಕೆ ಒಂದು ಆಶ್ರಯ ಕೊಡಬೇಕು ಅಂತ ಕೂಡಿದ್ದೀವಿ. ಕೂಡಿ 16 ಜನಕ್ಕೊಂದು ನಾವು 10 ಜನಕ್ಕೊಂದು ಆಶ್ರಯ ನಾವು ಇದು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಡಾಕ್ಟರ್ ಸಿ ವೆಂಕಟೇಶ್, ಮುನ್ಸಿಪಾಲಿಟಿಯಿಂದ ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು, ಅಧ್ಯಕ್ಷರು, ಧರ್ಮದರ್ಶಿಗಳು ಆದಂಥ ನಾವುಗಳು ಈಗ ಇಲ್ಲಿನ ನಮ್ಮ ದೇವಾಲಯದ ಬಗ್ಗೆ ಹೇಳಬೇಕು ಅಂತಂದರೆ ಭಾಳಷ್ಟು ಇದೆ. ಅದನ್ನು ಸರಳವಾಗಿ ಒಂದು 2 ವಾಕ್ಯಗಳಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಇದು ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಇದು ಮೂಲತಃ ನಮ್ಮ ಪೂರ್ವಿಕರು ಹಿರಿಯವರಿಗೆ ಒಲಿದಂಥ ದೈವ. ಇದು ನಮ್ಮ ಕುಲದೇವರು, ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿ. ಇದು ನಮ್ಮ ಪೂರ್ವಿಕರಾದಂಥ ನಮ್ಮ ತಂದೆಯವರ ತಂದೆ, ನಮ್ಮ ತಾತನವರಿಗೆ ಒಲಿದಂಥ ಈ ಭೈರವೇಶ್ವರ ಸ್ವಾಮಿ ಅವರಿಗೆ ಪ್ರತಿನಿತ್ಯ ಕನಸಿನಲ್ಲಿ ಬಂದು ಅವರು ಭಾಳಷ್ಟು ಕಾಡ್ತಾ ಇದ್ರಂತೆ. ವರ್ಷಾನುಗಟ್ಟಲೆ ಅವರಿಗೆ ಯಾವುದೋ ಒಂದು ದಿವ್ಯ ರೂಪದಲ್ಲಿ ಬಂದು ದಿವ್ಯ ಸಂಚಾರ ಮಾಡಿ ಅವರಿಗೆ ಸೂಚನೆಗಳು ನೀಡ್ತಾ ಇದ್ರಂತೆ. ಇದು ಸುಮಾರು ನಾನು ಹೇಳ್ತಾ ಇರೋದು ಸುಮಾರು 75-80 ವರ್ಷಗಳ ಹಿಂದಿನ ಕತೆ ಇದು. ಅದು ಹೇಳಬೇಕು ಅಂತಂದರೆ ಅದು ನಮ್ಮ ತಾತನವರಾದಂಥ ದಿವಂಗತ ಗೂಸ್ಲೆಯ ಉರುಫ್ ದ್ಯಾವಯ್ಯ
ಅಂತ ಅವರಿಗೆ ಒಲಿದಂಥ ಈ ನಮ್ಮ ಕುಲದೇವರು ಕಾಲಭೈರವೇಶ್ವರ ಸ್ವಾಮಿ ಇಲ್ಲೇ ಮಧ್ಯ ಅರಣ್ಯ ಪ್ರದೇಶದಲ್ಲಿ ಅವರು ಯಾವಾಗಲೂ ಹಸುಗಳನ್ನು ಮೇಸಕ್ಕೆ ಅಂತ ಅರಣ್ಯಕ್ಕೆ ಹೋಗ್ತಾಯಿದ್ರು ಪ್ರತಿನಿತ್ಯ. ಆಗ ಅವರಿಗೆ ಕನಸಿನಲ್ಲಿ ಯಾವಾಗಲೂ ಬಂದು ಒಂದು ಬೆಳಕು ಸಂಚಾರ ಆಗ್ತಿತ್ತಂತೆ, ಬೆಳಕು ತೋರಿಸ್ತಾ ಇತ್ತಂತೆ. ಅದನ್ನು ಕಂಡುಹಿಡಿಯೋಕ್ಕೆ ಅಂತ ಭಾಳಷ್ಟು ಸಮಯ ತಗೊಂಡು ವರ್ಷಾನುಗಟ್ಟಲೆ ಅವರಿಗೆ ಭಾಳಷ್ಟು ಸ್ವಾಮಿ ಕಾಡಿ, ಆ ನಂತರ ಅವರಿಗೆ ಒಂದು ಕಾಡಿನ ಮಧ್ಯ ಒಂದು ಹರಿತಾ ಇರೋಂಥ ಒಂದು ನದಿ, ಹಳ್ಳ ಅಂತ ಏನು ಕರಿತೀವೋ, ಆ ಹಳ್ಳದ ಮಧ್ಯದಲ್ಲಿ ಒಂದು ದೊಡ್ಡ ವೃಕ್ಷ ಅಂತೆ. ಆ ವೃಕ್ಷದ ಮೇಲೆ ಒಮ್ಮೆ ಅವರು ಹಸುಗಳನ್ನ ಮೇಯಿಸ್ತಾ ಮಲ್ಕೊಂಡಿದ್ರಂತೆ, ವಿಶ್ರಾಂತಿ ಪಡಿತಾ ಇದ್ರಂತೆ. ಆಗ ಅವರ ಕಣ್ಣಿಗೆ ಕಂಡಂಥ ಈ ಒಂದು ಬೆಳಕು, ಏನಲ್ಲ ಕಣ್ಣು ಹೊಡಿತಾ ಇದಲ್ಲ ಈ ಬೆಳಕು, ಏನು ಬೆಳಕು ನನ್ನ ಕಣ್ಣು ಹೊಡಿತಾ ಇದೆಯಲ್ಲ ಇವತ್ತು ಅಂತ ಅವರು ನನಗೆ ಪ್ರತಿನಿತ್ಯ ಕನಸಿನಲ್ಲಿ ಕಾಣ್ತಾ ಇದ್ದಿದ್ದು ಇದೇ ಜಾಗ ಅಲ್ವಾ, ಇದೇ ಜಾಗ ಇರ್ಬೋದು, ಏನೋ ಇದೆ ನೋಡೋಣ ಅಂದ್ಬಿಟ್ಟು ಮರ ಹತ್ತಿ ಆ ಮರದ ಮೇಲೆ ಹತ್ತಿ ಹೋಗಿ ನೋಡಿದಾಗ ಒಂದು ಬುತ್ತಿ ಆಕಾರದಲ್ಲಿ ಕಾವಿ ಬಟ್ಟೆನಲ್ಲಿ ಸುತ್ತಿರುವಂಥ ಒಂದು ಬುತ್ತಿ ಆಕಾರ ಅವ್ರ ಕಣ್ಣಿಗೆ ಬಿತ್ತು. ಇದೇನಲ್ಲ ಇದು ಏನೋ ಸಿಕ್ಕಿದೆಯಲ್ಲ ನನಗೆ ಅಂತ ಅವ್ರು ತಗೊಂಡು ಬಂದರು. ಕೆಳಗಡೆ ಇಳಿಸಿದಾಗ ಅವ್ರಿಗೆ ಸ್ವಲ್ಪ ಏನು ಪ್ರಜ್ಞೆ ತಪ್ಪಂಗೂ ಕೂಡ ಆಯ್ತಂತೆ. ಅದಾದ ನಂತರ ಅವರು ಭಾಳ ಒಂದು ಭಯ ಭೀತಿ ಏನೋ ಆಶ್ಚರ್ಯದ ರೀತಿಯಲ್ಲಿ ಊರಿಗೆ ಬಂದು ತನ್ನ ಒಂದು ಸಂಬಂಧಿಕರು ಮಕ್ಕಳ ಜೊತೆ ಎಲ್ಲರ ಜೊತೆ ಹಂಚ್ಕೊಂಡ್ರಂತೆ. ನನಗೆ ಈ ಥರ ಒಂದು ಪ್ರತಿನಿತ್ಯ ನನಗೆ ವರ್ಷಾನುಗಟ್ಟಲೆ ಒಂದು ಕನಸಿನಲ್ಲಿ ಒಂದು ಕಾಡ್ತಾ ಇತ್ತು, ಇವತ್ತು ನನಗೆ ಒಂದು ಕಣ್ಣು ಗೋಚರಿಸಿ ನನಗೆ ಸಿಕ್ಕಿದೆ ಅಂತ ಹೇಳಿದಾಗ ಆಗ ಅವರು ಮತ್ತೊಮ್ಮೆ ಕನಸಲ್ಲಿ ಬಂದ್ರಂತೆ. ನಾನು ಯಾಕೋ ಎದುರ್ಕೊಳ್ತೀಯ, ನಾನು ನಿನ್ನ ಮನೆ ದೇವರು ಕುಲದೇವ್ರು ಕಣೋ, ನನ್ನನ್ನು ಇಟ್ಟು ನೀವು ಪೂಜೆ ಮಾಡಿರಿ, ನಿಮ್ಮ ಕಷ್ಟಗಳನ್ನೆಲ್ಲ ಕಾಪಾಡ್ತೀನಿ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ, ನಿಮಗೆ ಅಂತ ನಾನು ಒಲ್ದು ಬಂದಿದ್ದೀನಿ, ನಾನು ನಿಮ್ಮ ಕುಲದೇವರು ಮನೆ ದೇವರು ಭೈರವ ಕಾಣೋ ಅಂತ ಅವರು ನುಡಿ ಕೊಟ್ರಂತೆ. ಆ ನಂತರ ಅಲ್ಲಿವರೆಗೂ ನಮ್ಮ ಮನೆ ದೇವರು ಕುಲದೇವರು ಯಾರು ಅಂತಲೂ ನಮ್ಮ ಪೂರ್ವಿಕರಿಗೆ ಗೊತ್ತಿರಲಿಲ್ಲ. ಅವರಾಗ ಅವರು ಭೈರವ ಸ್ವಾಮಿ ಅವ್ರಿಗೆ ಗೋಚರಿಸ್ಕೊಂಡು ಅವರಿಗೆ ಕಣ್ ತೆರೆಸಿ ಅದಾದ ನಂತರ ನನ್ನ ಕುಲದೇವರು ಮನೆ ದೇವರು ಭೈರವ, ನಾನು ಬೈರೇ ದೇವರು ನನ್ನ ಮನೆ ದೇವರು ಸಿಕ್ಬಿಟ್ಟ ಅಂತ ಭಾಳ ಸಂತೋಷ ವಿಜೃಂಭಣೆಯಿಂದ ಹಳ್ಳಿ ಜನನೆಲ್ಲ ಸೇರಿಸ್ಕೊಂಡು ಸಂಬಂಧಿಕರು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡು ಆ ದಿನ ಒಂದು ಹಬ್ಬ ಥರ ಆಚರಿಸಿ ಆನಂತರ ಅದನ್ನ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಅವರಿಗೆ ಅವಕಾಶ ಇರಲಿಲ್ಲ. ಭಾಳ ಒಂದು ಚಿಕ್ಕ ಪುಟ್ಟು ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾಯಿದ್ದಂಥ ಒಂದು ಜನ ನಮ್ಮ ತಾತನವರು ಅದೇ ಗುಡಿಸಲಿನಲ್ಲೇ ಇಟ್ಟು ನನ್ನನ್ನು ಪೂಜೆ ಮಾಡೋ ಏನೂ ಆಗಲ್ಲ ಅಂತ ಹೇಳಿ ಅವರು ಭಾಳ ವರ್ಷಗಳ ಕಾಲ ಒಂದು ಗುಡಿಸಲಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಬರ್ತಾಯಿದ್ರು. ಅದಾದ ನಂತರ ನಮ್ಮ ಪೂರ್ವಿಕರು, ನಮ್ಮ ತಂದೆಗೆ ಒಡಹುಟ್ಟಿದಂಥ ಸಹೋದರರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರಂತ ಏನೆಲ್ಲ ಇದ್ದರು, ಸೊ ಅವರೆಲ್ಲರೂ ಸೇರಿ ಅವರಿಗೆ ಒಂದು ಗುಡಿ ಅಂತ ಕಟ್ಟಿದ್ರು. ಆ ಗುಡಿ ಕಟ್ಟಿ ಸುಮಾರು ವರ್ಷಗಳ ಕಾಲ 60 ವರ್ಷಗಳ ಕಾಲ ಅವರು ಒಂದು ಪೂಜೆ ಪುರಸ್ಕಾರ ನಿಯಮಿತವಾಗಿ ನಡೆಸ್ಕೊಂಡು ಬರ್ತಾಯಿದ್ರು. ಕಾರಣಾಂತ ನಂತರ ಅದು ಎಲ್ಲ ನಮ್ಮ ಪೂರ್ವಿಕರು ಹಿರಿಯವರು ದೊಡ್ಡದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಚರ್ಚೆ ಮಾಡಲಾಗಿ ಅದು ನಮ್ಮ ಮುಖಾಂತರ ಭೈರವೇಶ್ವರ ಸ್ವಾಮಿ ಮನೆ ದೇವರು ಕುಲದೇವರು ನಮ್ಮ ಮುಖಾಂತರ ನಮ್ಮ ಕೈಯಿಂದ ಒಂದಿಷ್ಟು ಈ ಒಂದು ಗುಡಿ ಗೋಪುರವನ್ನು ಕಟ್ಟಿಸ್ಕೊಂಡು ನಿರ್ಮಾಣ ಮಾಡಿಸ್ಕೊಂಡು ಒಂದು ಸೇವೆ ಮಾಡ್ತಾ ಇದ್ದಾರೆ. ಅದು ನಮಗೆ ತೃಪ್ತಿಯಾಗಿದೆ, ಭಾಳ ಸಂತೋಷ ಆಗಿದೆ. ಭಾಳ ಸಂತೋಷದಿಂದ ತೃಪ್ತಿಯಿಂದ ಈ ನಮ್ಮ ಕುಲದೇವರು ಮನೆ ದೇವರು ಕಾಲಭೈರವನ ಆರಾಧನೆ ಮಾಡ್ತಾ ಒಂದು ಎಲ್ಲ ಸುತ್ತ ಇಲ್ಲಿ 10 ಊರುಗಳು ಬರುತ್ತೆ, 10 ಹಳ್ಳಿಗಳು ಬರುತ್ತೆ. 10 ಹಳ್ಳಿಗಳ ಜನಗಳನ್ನ ರಕ್ಷಣೆ ಮಾಡಲಿ, 10 ಊರಿಗೆ ಒಡೆಯನಾಗಿ ಈ ಸ್ವಾಮಿ ಇಲ್ಲಿ ನೆಲೆ ನಿಂತಿದ್ದಾರೆ. ಇವರಿಗೆ ಬಲವಾಗಿ ಮೂಲ ಇಲ್ಲಿ ನಮ್ಮ ಶಿವನಂಕಾರೇಶ್ವರ ಓಂಕಾರೇಶ್ವರ ಉದ್ಭವ ಮೂರ್ತಿ ಅಂತ ಇಲ್ಲಿ ಪಕ್ಕದಲ್ಲೇ ಓಂಕಾರೇಶ್ವರ ದೇವಸ್ಥಾನ ಇದೆ. ಅದು ಸುಮಾರು 800 ವರ್ಷಗಳ ಹಳೆಯದಾದಂಥ ಉದ್ಭವ ಶಿವಲಿಂಗ. ಅವರೇ ಇಲ್ಲಿ ಈ ಮೂಲತಃ 10 ಹಳ್ಳಿಗೆ ಮೂಲ ಒಡೆಯರು, 10 ಊರಿಗೆ ಅಧಿಪತಿ ಓಂಕಾರೇಶ್ವರ. ಅವರ ಬಲಭಾಗದಲ್ಲಿ ಬಂದು ನಿಂತಂಥ ಈ ಕಾಲಭೈರವೇಶ್ವರ ಸ್ವಾಮಿ, ಅದಕ್ಕೂ ಕೂಡ ಶಿವನಂಕಾರೇಶ್ವರನ ಅಪ್ಪಣೆ, ನನ್ನ ಬಲಭಾಗದಲ್ಲಿ ಬಂದು ನೀನು ನೆಲೆಸ್ಬೇಕು ಕಣೋ ಕಾಲಭೈರವ ಅಂತ ಹೇಳಿ ಅವರ ಅಪ್ಪಣೆ ಕೊಟ್ಟು ಅವರ ಒಂದು ಪ್ರೇರೇಪಣೆ ಮೇರೆಗೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ನೆಲೆ ನಿಂತಿದ್ದಾರೆ. ಕ್ಷೇತ್ರಾಧಿಪತಿಯಾಗಿ ಈ 10 ಊರುಗಳಿಗೆ ಇಲ್ಲಿ ನೆಲೆ ನಿಂತು ಭಕ್ತರನ್ನ ಸದಾ ಕಾಯ್ತಾ ರಕ್ಷಣೆ ಮಾಡ್ತಾ ನಿಂತಿದ್ದಾರೆ. ಇದು 2018ರಲ್ಲಿ ಇದು ಪ್ರಾರಂಭವಾದಂಥ ಪ್ರತಿಷ್ಠಾಪನೆಗೊಂಡಂಥ ಒಂದು ದೇವಾಲಯ. 2018ರಿಂದ ನಿರಂತರವಾಗಿ ಇಲ್ಲಿ ನಡಿಬೇಕಾಗಿರೋಂಥ ಪೂಜೆ ಪುರಸ್ಕಾರ ಕೈಕರ್ಯ ಪ್ರತಿಯೊಂದು
ಒಂದು ವಿಧಿವಿಧಾನವಾಗಿ ನಿಯಮಾನುಸಾರವಾಗಿ ನಾವು ಭಕ್ತಿಯಿಂದ ಒಂದು ಸೇವೆಗಳನ್ನ ಸಲ್ಲಿಸ್ತಾ ಒಂದು ಆ ಸ್ವಾಮಿಯ ಕೃಪೆ ಪಡೆಯುತ್ತಾ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಇಲ್ಲಿವರೆಗೂ ನಮ್ಮನ್ನು ನಿಲ್ಲಿಸಿದ್ದಾರೆ. ಮುಂದಕ್ಕೆ ಎಲ್ಲೇ ಕರ್ಕೊಂಡು ಹೋಗ್ತಾರೆ, ಹೇಗೆ ನಡೆಸ್ಕೋತಾರೆ ಅನ್ನೋದು ಅವರಿಚ್ಛೆ. ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ. ಭಗವಂತನ ಆಶೀರ್ವಾದ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಇರಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾದಿ ಭವಂತು. ಜೈ ಭೈರವೇಶ್ವರ, ಉಗೇ ಭೈರವೇಶ್ವರ. ಅತಿ ಕ್ರೂರ ಮಹಾಕಾಯ ಕಲ್ಪಾಂತದ ಅನೋಪಮ ಭೈರವಾಯ ನಮಸ್ತುಭ್ಯಂ ಅನುಜ್ಞಾಂ ದಾತುಮರ್ಹಸಿ. ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರ ಈ ದಿನದ ಪೂಜಾ ಕಾರ್ಯಕ್ರಮ ವೇದ ಬ್ರಹ್ಮಶ್ರೀ ರೇಣುಕಾ ಪ್ರಸಾದ್ರವರ ಮಾರ್ಗದರ್ಶನ ಪೂರ್ವಕ ನವೀನ್ ಶಾಸ್ತ್ರಿಗಳವರ ವೈದಿಕತ್ವದಲ್ಲಿ ಹಾಗೂ ಕೆಬ್ಬೆದೊಡ್ಡಿಯ ಸಿದ್ದಯ್ಯ ಸ್ವಾಮಿಗಳವರ ಒಂದು ಉಪಸ್ಥಿತಿಯಲ್ಲಿ ಈ ದೇವಾಲಯದ ಧರ್ಮದರ್ಶಿಗಳಾದಂತಹ ವೃಷಭಾದ್ರಿ ವೆಂಕಟೇಶ್ವರವರ ಒಂದು ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮವನ್ನು ತುಂಬ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನವಾಗಿ ಬೆಳಿಗ್ಗೆ ಮುಂಜಾನೆ 5:30ರಿಂದ ಗಂಗಾ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ನಾಂದಿ ಸಮಾರಾಧನೆ, ಏಕಾದಶ ರುದ್ರ ಕಲಶ, ಅಘೋರ ರುದ್ರ ಕಲಶ ಸ್ಥಾಪನೆ ಪೂರ್ವಕ ನಂತರ ಶ್ರೀ ಸ್ವಾಮಿಗೆ ಮಹಾನ್ಯಾಸಪೂರ್ವಕ ಮಹಾರುದ್ರಾಭಿಷೇಕ, ನಂತರ ಪುಷ್ಪಾಲಂಕಾರ, ಅಷ್ಟೋತ್ತರ, ರಾಜೋಪಚಾರ ನಡೆದು ನಂತರ ಯಾಗಶಾಲೆಯ ಆವರಣದಲ್ಲಿ ಮಹಾಗಣಪತಿ ಹೋಮ, ಪಂಚಬ್ರಹ್ಮ ಕಲಶ ಹೋಮ, ಆದಿತ್ಯಾದಿ ನವಗ್ರಹ ಮಹಾಮೃತ್ಯುಂಜಯ ಹೋಮ ಹಾಗೂ ಕಳಾಹೋಮ, ಶ್ರೀ ಸ್ವಾಮಿಗೆ ಶಕ್ತಿಪೂರ್ವಕವಾಗಿ ಶಿವಶಕ್ತಿ ಕಳನ್ಯಾಸಪೂರ್ವಕವಾಗಿ ಮಹಾರುದ್ರ ಹೋಮ ಪೂಜಾ ಕಾರ್ಯಕ್ರಮ ಅತಿ ಸಾಂಗವಾಗಿ ನಡೆದು ನಂತರ ಮಹಾಪೂರ್ಣಾಹುತಿ, ಸಕಲ ದೃಷ್ಟಿದೋಷ ನಿವಾರಣೆಗಾಗಿ ಕೂಷ್ಮಾಂಡ ಛೇದನ, ಕದಳಿ ಛೇದನ ಹಾಗೂ ನಾರಿಕೇಳ ಜಂಬೀರ ತಡೆ ಪೂಜೆಯನ್ನು ಸಹ ಮಾಡಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ, ಗ್ರಾಮಸ್ಥರ ಸಮ್ಮುಖದಲ್ಲಿ ಹಾಗೂ ನೆರೆಹೊರೆಯಿಂದ ಬಂದಿರುವಂತಹ ಸಕಲ ಸದ್ಭಕ್ತರ ಒಂದು ಸಹಾಯಪೂರ್ವಕವಾಗಿ ಈ ಕಾರ್ಯಕ್ರಮ ಅತಿ ಸಾಂಗವಾಗಿ ತುಂಬ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳೊಂದಿಗೆ ವೀರಶೈವ ಆಗಮೋಕ್ತ ವಿಧಿವಿಧಾನಗಳೊಂದಿಗೆ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಈಗ ಕಾಲಭೈರವೇಶ್ವರ ಮಹಾಸ್ವಾಮಿಯವರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ದೃಷ್ಟಿಧಾರಣ ಪೂರ್ವಕವಾಗಿ ಸಕಲ ಸದ್ಭಕ್ತರಿಗೆ ಆಶೀರ್ವಾದ ಪೂರ್ವಕವಾಗಿ ದರ್ಶನ ಭಾಗ್ಯವನ್ನು ಸ್ವಾಮಿ ಕರುಣಿಸ್ತಾ ಇದ್ದಾನೆ. ಇನ್ನು ಮುಂದೆ ಸಹ ಇದೇ ರೀತಿ ಎಲ್ಲ ಒಂದು ಪೂಜಾ ಕಾರ್ಯಕ್ರಮದ ಫಲ ಶೀಘ್ರವಾಗಿ ಪೂಜೆ ಮಾಡಿಸಿದಂತಹ ಭಕ್ತರಿಗೆ, ಕರ್ತೃಗೆ, ಹಾಗೆ ಇಲ್ಲಿ ನೆರೆದಿರುವಂತಹ ಸಮಸ್ತ ಭಕ್ತಾದಿಗಳಿಗೆ ಒಳ್ಳೆಯ ಆಶೀರ್ವಾದವನ್ನು ಕರುಣಿಸಿ ಭಗವಂತನ ಅನುಗ್ರಹ ಸದಾಕಾಲ ಇರಲಿಂತ ಪ್ರಾರ್ಥನೆ ಮಾಡಿಕೊಡ್ತೀವಿ. ಓಂ ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಮಂಜುನಾಥ್, ವೇದ ಬ್ರಹ್ಮಶ್ರೀ BS ಮಂಜುನಾಥ್ ಶಾಸ್ತ್ರಿಗಳು ನನ್ನ ಹೆಸರು. ಆಗಮಿಕರು, ತುಮಕೂರು ಸಿದ್ಧಗಂಗಾ ಮಠದ ಆಗಮ ಪ್ರವೀಣದ ಶಾಸ್ತ್ರ ಅಧ್ಯಾಪಕರು. ರೇಣುಕಾ ಶಾಸ್ತ್ರಿಗಳು. ಈ ದಿನದ ಈ ಕಾರ್ಯಕ್ರಮದ ವಿಶೇಷವೇನೆಂದರೆ ಕಾರ್ತಿಕ ಮಾಸದ ಪುಣ್ಯ ದಿನ. ಕಾರ್ತಿಕ ಮಾಸದಲ್ಲಿ ಒಂದು ನಮ್ಮ ದೇವಾಲಯದ ದೇವಸ್ಥಾನದಲ್ಲಿ ಒಂದು ಮಹಾರುದ್ರಯಾಗ, ರುದ್ರಹೋಮ, ಮಹಾರುದ್ರಯಾಗವನ್ನು ಮಾಡಬೇಕೆಂದು ನಾವು ಇಚ್ಛಿಸಿ ಒಂದು ಪ್ರಾರ್ಥನೆ ಮಾಡಿ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಒಂದು ರುದ್ರಹೋಮ, ರುದ್ರಾದಿ ಹೋಮ, ಹೂಗೊಂಬಾಳೆ ಸೇವೆ ಅಂತ ಮೆರವಣಿಗೆ ಅಂತ ಏನು ಕರಿತೀವಿ ಸ್ವಾಮಿಗೆ, ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ಇವತ್ತು ಬೆಳಗ್ಗೆಯಿಂದ ನಾವು ರುದ್ರಯಾಗದಲ್ಲಿ ಪಾಲ್ಗೊಂಡು ಕಾರ್ತಿಕ ಮಾಸದಲ್ಲಿ ಒಂದು ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳಿಗೆ ನೆರವೇರಿಸಿ ಈಗ ಈ ದಿನ ಸಂಜೆ ಕಾರ್ತಿಕ ದೀಪೋತ್ಸವವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ತಿಕ ದೀಪೋತ್ಸವ ಇಡೀ ನಮ್ಮ ಗ್ರಾಮ ಏನಿದೆ, ಇಲ್ಲಿ ಪಕ್ಕದಲ್ಲಿ ಬೆಟ್ಟಹಳ್ಳಿ ಗ್ರಾಮ, ತೇರ್ಬಿದಿ ಗ್ರಾಮ, ಐನೂರು ದೊಡ್ಡಿ, ದೊಡ್ಡೂರು, ಮಲ್ಗಮ್ಮನ ದೊಡ್ಡಿ, ಐನೂರು ದೊಡ್ಡಿ, ದೊಡ್ಡೂರು, ಇದೆಲ್ಲ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಈ ದಿನ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ
ಕಾರ್ತಿಕ ದೀಪೋತ್ಸವವನ್ನು ನಾವು ನೆರವೇರಿಸುತ್ತಿದ್ದೇವೆ. ಸಕಲ ಭಕ್ತಾದಿಗಳೆಲ್ಲರೂ ವಿಜೃಂಭಣೆಯಿಂದ ಕಾರ್ತಿಕ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದೇ ಈ ದಿನದ ವಿಶೇಷ ಪೂಜಾ ಕಾರ್ಯಕ್ರಮ. ಅದಕ್ಕಾಗಿ ತಮ್ಮೆಲ್ಲರ ಆಗಮನಕ್ಕಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸ್ವಾಮಿಯ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದೀರಾ. ನಾವೆಲ್ಲರೂ ಧನ್ಯರಾಗಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಕಲ ಭಕ್ತಾದಿಗಳಿಗೂ ನಾನು ಈ ದಿನ ವಂದನೆಗಳು ಹಾಗೂ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ಸಕಲ ಭಕ್ತರಿಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸಿಗುವಂತಾಗಲಿ. ಇಲ್ಲಿ ನೆಲೆಸಿರುವಂಥ ಕಾರ್ಯಸಿದ್ಧಿ ವಿನಾಯಕ ಅವರ ಬಳಿ ಬಂದು ಅವರು ಏನೇ ಕೆಲಸ ಕಾರ್ಯ ಆಗಬೇಕು ಅಂತ ಯಾರೇ ಬಂದು ಬೇಡ್ಕೊಂಡು ಹೋದರೆ ಅವರ ಕಾರ್ಯ ಸತಸಿದ್ಧ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ, ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ, ಜನಗಳಲ್ಲಿ ಆ ನಂಬಿಕೆ ಇದೆ. ಹಾಗೆ ಮಹಾತಾಯಿ ಇಲ್ಲಿ ಲಕ್ಷ್ಮೀ ದೇವಮ್ಮ ತಾಯಿ ನೆಲೆಸಿದ್ದಾರೆ. ಆ ಲಕ್ಷ್ಮೀ ದೇವಮ್ಮ ಕೂಡ ಭಾಳಷ್ಟು ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ ಇದನ್ನೆಲ್ಲ ಅವರು ಕರುಣಿಸುತ್ತಾ ಆಶೀರ್ವದಿಸುತ್ತಾ ತಾಯಿ ಇಲ್ಲಿ ನೆಲೆ ನಿಲ್ಲಿಸಿದ್ದಾರೆ. ಅದು ಒಂದು ವಿಶೇಷ ನಮ್ಮ ದೇವಾಲಯದಲ್ಲಿ. ತಾಯಿ ಈ ಮಹಾಶಕ್ತಿ ಇಲ್ಲಿ ನೆಲೆಸಿರೋದು, ಸುತ್ತಮುತ್ತಲ ಗ್ರಾಮದಲ್ಲಿ ಈ ಬೆಟ್ಟದಲ್ಲಿ ತಾಯಿ ನೆಲೆಸಿರೋದೇ ಒಂದು ನಮ್ಮ ಪುಣ್ಯ. ಆ ತಾಯಿ ಒಂದು ಮಹಾಶಕ್ತಿ ಎಲ್ಲ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರಿಗೂ ಒಂದು ತಾಯಿ ಒಂದು ಆಶ್ರಯ ನೀಡುತ್ತಾ ಆಶೀರ್ವದಿಸುತ್ತಾ ಇಲ್ಲಿ ಸನ್ನದ್ಧರಾಗಿದ್ದಾರೆ. ಅವರಿಗೂ ತಾಯಿ ಸಕಲ ಸಿದ್ಧಿಯನ್ನು ಕರುಣಿಸಲಿ, ಸಕಲ ಸೌಭಾಗ್ಯಗಳು ನೀಡಲಿ ಎಂದು ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದವರ ಮುಖಾಂತರ ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ.